ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು 12ನೇ ಶತಮಾನದೊಳಗೆ ಆಗಿ ಹೋದಂತಹ ಶರಣರು ಸಮಾಜದೊಳಗಿರುವಂತಹ ತೊಡಕುಗಳನ್ನು ತೊಡೆದು ಹಾಕಿ ಸರಳವಾದಂತಹ ಜೀವನವನ್ನು ನಮ್ಮೆಲ್ಲರಿಗೂ ಸಹಿತ ಕೊಡಿಸ್ಬೇಕಂಥೇಳಿ ಎಷ್ಟೋ ಪ್ರಯತ್ನವನ್ನು ಪಟ್ಟರು. ಜಾತೀಯತೆಯೇ ಇರಬಹುದು, ಮೂಢನಂಬಿಕೆಗಳನ್ನ ಇರಬಹುದು, ಮೇಲು ಕೀಳುಗಳೆಂಬ ಭಾವನೆಗಳಿರಬಹುದು, ಎಲ್ಲವನ್ನೂ ಸಹಿತ ದೂರ ಮಾಡಿ ಮನುಷ್ಯ ಜನ್ಮ ಒಂದಪ್ಪ, ಮನುಷ್ಯ ಧರ್ಮ ಒಂದ ಅಂತ ಹೇಳಿಕಾರ ಜಗತ್ತಿಗೆ ಸಾರಿದಂಥ ಪುಣ್ಯಾತ್ಮರು ಶರಣರು. ಸೊಲ್ಲಾಪುರದಲ್ಲಿರುವಂತಹ ಸಿದ್ದರಾಮೇಶ್ವರರು ಒಂದು ಸುಂದರವಾದಂಥ ವಚನವನ್ನು ಬರೀತಾರೆ. ಏನಂತಂದ್ರೆ, ತಾ ಮಾಡಿದ ಹೆಣ್ಣು ತನ್ನ ತಲೆಯ ನೀರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯ ನೀರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯ ನೀರಿತ್ತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೀರಿತ್ತು. ಇದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿಯಲ್ಲ, ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ. ಎಷ್ಟು ಚಂದ ಹೇಳಿದ್ರಿ. ಕೆಲವು ಮಂದಿ ಏನು ಮಾಡ್ತಾರಂದ್ರೆ, ಹೆಣ್ಣು ಅಂತಂದ್ರೆ ತುಚ್ಛ ಭಾವದಿಂದ ನೋಡ್ತಾರೆ. ದುರ್ಬುದ್ಧಿಗೆ ವಶರಾಗಿ ಹೆಣ್ಣು ಅಂದರೆ ಕಡೆಗಣಿಸ್ತಾರ. ಹೆಣ್ಣಂದ್ರೆ ಏನಂತ ಹೇಳಿಕೊಟ್ಟಿದ್ದಾರೆ ಈ ಒಂದು ವಚನದಲ್ಲಿ ಸಿದ್ದರಾಮೇಶ್ವರರು. ಏನಂದ್ರೆ, ತಾ ಮಾಡಿದ ಹೆಣ್ಣು ತನ್ನ ತಲೆಯ ನೀರಿತ್ತು. ಪರಮೇಶ್ವರನ ಕುರಿತು ಹೇಳ್ತಾರೆ ಅವರು. ಪರಮಾತ್ಮನ ನಿರ್ಮಾಣ ಮಾಡಿದಂತಹ ಹೆಣ್ಣು ಅವನ ಶಿರವನ್ನು ಗಂಗೆಯಾಗಿ ಎರಿದಳು. ಪರಮಾತ್ಮನ ಮಾಡಿದಂತಹ ಹೆಣ್ಣು ಅವನ ತೊಡೆಯನ್ನು ಪಾರ್ವತಿಯಾಗಿ ಏರಿದಳು. ತಾ ಮಾಡಿದಂತಹ ಹೆಣ್ಣು ನಾರಾಯಣನ ಎದೆಯಲ್ಲಿ ಮಹಾಲಕ್ಷ್ಮಿಯಾಗಿ ಏರಿದಳು. ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯ ಮೇಲೆ ಸರಸ್ವತಿಯಾಗಿ ಕುಳಿತಳು. ಅದಕ್ಕಾಗಿ ಹೆಣ್ಣಂದ್ರೆ ಹೆಣ್ಣಲ್ಲಪ್ಪ, ಅದು ರಾಕ್ಷಸಿಯಲ್ಲ. ಹೆಣ್ಣಂತಂದ್ರೆ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿಕಾರ. ಎಷ್ಟು ಚಂದ ಹೇಳಿಬಿಟ್ರೆ ಸಿದ್ದರಾಮೇಶ್ವರರು. ಆವಾಗಿನ ಕಾಲದೊಳಗನ ಹೆಣ್ಣಿಗೆ ಅಂತಹ ಒಂದು ಮಹತ್ವವನ್ನು ಕೊಟ್ಟು, ಹೆಣ್ಣು ಅಂದ್ರೆ ತುಚ್ಛ ಭಾವದಿಂದ ನೋಡಬೇಡ್ರಿಪ್ಪ. ಹೆಣ್ಣಿಗೆ ಗಂಡಿಗೆ ಹೆಣ್ಣು ಸಮಾನವಾದಂತಹ ಶಕ್ತಿಯನ್ನು ಹೊಂದಿದಂಥವು ಅಂಥೇಳಿ ಸಮಾಜಕ್ಕೆ ಎಷ್ಟು ತಿಳುವಳಿಕೆಯನ್ನು ಕೊಟ್ಟರು ಶರಣರು. ಇವತ್ತು ಒಂದು ಶರೀರ ಉತ್ಪತ್ತಿ ಆಗೇತಿಪ್ಪ ಅಂದ್ರೆ ಹೆಣ್ಣು ಮತ್ತು ಗಂಡು ಎರಡೂ ಸಮಭಾಗದವದರಲ್ಲಿ. ಹೆಣ್ಣು ಗಂಡಿನ ಮಿಲನದಿಂದನ ಶರೀರ ಹೆಂಗೆ ಉತ್ಪತ್ತಿ ಆಯಿತು, ಅದರೊಳಗೆ ಹೆಣ್ಣಿನ ಮಹತ್ವನೂ ಅಷ್ಟೈತಿ, ಗಂಡಿನ ಮಹತ್ವನೂ ಅಷ್ಟೈತಿ. ಅದಕ್ಕಾಗಿ ಹೆಣ್ಣು ಮಕ್ಕಳನ್ನು ಕೆಳಮಟ್ಟಕ್ಕೆ ಇಟ್ಟು ನೋಡಬೇಡ್ರಿಪ್ಪ ಪುಣ್ಯಾತ್ಮರು ಅಂತ ಹೇಳಿಕಾರ. ನಮ್ಮೆಲ್ಲರಿಗೂ ಸಹಿತ ಎಷ್ಟು ಸುಂದರವಾಗಿ ಶರಣರು ತಿಳಿಸ್ಕೊಟ್ಟಿದ್ದಾರೆ ನೋಡ್ರಿ. ಅದಕ್ಕೆ ನಾವು ಹೇಳೋರು ಕೇಳೋರು ನಮ್ಮೊಳಗೆ ಒಂದು ವೇಳೆ ಹೆಣ್ಣು ಅಂತಂದ್ರೆ ಕಡಿಮೆ ಅಥವಾ ಕೀಳು ಅಂತ ಹೇಳಿಕಾರ ಸ್ವಲ್ಪ ಭಾವನೆ ಇದ್ದರೆ ದಯವಿಟ್ಟು ಇವತ್ತಿಂದ ಅದನ್ನು ಬಿಟ್ಟು ಬಿಡೋನು. ಎಲ್ಲ ಹೆಣ್ಣಿನಲ್ಲಿಯೂ ಸಹಿತ ನಮ್ಮ ತಾಯಿಯನ್ನು, ತಂಗಿಯನ್ನು, ಅಕ್ಕನನ್ನು ಕಾಣೋಣ. ಎಲ್ಲರನ್ನೂ ಸಹಿತ ಗೌರವದಿಂದ ನೋಡೋಣ. ಆ ಹೆಣ್ಮಗಳು ಬಡವಿದಾಳೋ, ಶ್ರೀಮಂತಳದಾಳೋ, ಶಾನೆಳದಾಳೋ, ಹುಚ್ಚಳದಾಳೋ ಬೇಡ. ಆ ಹೆಣ್ಮಗಳನ್ನು ನೋಡಿದ ಕೂಡಲೇ ನಮ್ಮ ತಾಯಿಯನ್ನು ನೋಡಿದ ಹಂಗೆ ಪರಸ್ತ್ರೀಯರನ್ನು ನೋಡಿದ್ರೆ ತಾಯಿಯನ್ನು ನೋಡಿದಂತಹ ಭಾವವನ್ನು ನಾವು ಬೆಳೆಸ್ಕೊಂಡು ಹೋದಿವಪ್ಪ ಅಂತಂದ್ರೆ ಅದೇ ನಮ್ಮ ಜನ್ಮ ಸಾರ್ಥಕ. ನಾವು ತಾಸುಗಂಟ್ಲೆ ಪ್ರವಚನವನ್ನು ಮಾಡಿ, ತಾಸುಗಂಟ್ಲೆ ಪ್ರವಚನವನ್ನು ಕೇಳಿ
ಸತ್ಸಂಗಾದಿಗಳನ್ನು ಮಾಡಿ ಮತ್ತು ಒಂದು ಕ್ಷಣದೊಳಗೆ ಸ್ವಲ್ಪ ಪರಸ್ತ್ರೀಯ ಮೇಲೆ ನಮ್ಮ ಕಾಮುಕ ದೃಷ್ಟಿಯನ್ನು ಹರಿಸಿದ್ರೆ ಎಲ್ಲವೂ ಸಹಿತ ವ್ಯರ್ಥವಾಗತೈತಿ. ದಯವಿಟ್ಟು ಮನಸ್ಸು ಕೊಟ್ಟು ನಾವು ಇದನ್ನು ಪಾಲಿಸೋಣ. ಪ್ರತಿಯೊಂದು ಪರಸ್ತ್ರೀಯರಲ್ಲಿ ನಮ್ಮ ತಾಯಿಯನ್ನು ಕಂಡು ನಮ್ಮ ಜನ್ಮವನ್ನು ಪಾವನ ಮಾಡಿಕೊಳ್ಳೋಣ. ಸಂತ ಶಿಶುನಾಳ ಶರೀಫರು ಮಡಿ ನೀರು ತೊಗೊಂಡು ಬಾ ಅಂತ ಹೇಳಿಕಾರ ಗುರುಗಳು ಹೇಳಿ ಕಳಿಸಿದಾಗ ಬಾವಿ ಒಳಗೆ ನೀರು ಜಗ್ಗುವಾಗ ಎದುರಿಗೆ ಒಬ್ಬ ಹೆಣ್ಣುಮಗಳನ್ನು ಕಂಡು ಸ್ವಲ್ಪ ಮನಸ್ಸು ವಿಕಾರ ಆಗಿದ್ದಕ್ಕೆ ಸಂಜೀತನ ಅಲ್ಲಿ ಕಟ್ಟಿ ಮೇಲೆ ಕುಂತಿದ್ರು. ಯಾಕೆ ಕುಂತಿರಂತ ಕೇಳಿದಾಗ ನಮ್ಮ ಗುರುಗಳು ಮಡಿ ನೀರು ತೊಗೊಂಡು ಬಾ ಅಂದಿದ್ರು, ಮೈಲಿಗೆ ಆಗಿಬಿಟ್ಟೈತೆ ಮನಸ್ಸು, ಅದಕ್ಕೆ ಕುಂತೇನೆ ಅಂತ ಹೇಳಿದರು. ಹಂಗಂದ್ರೆ ಏನು ಮಾಡ್ಬೇಕ್ರಪ್ಪ ಅಂತ ಕೇಳಿದ್ರೆ ಆ ಹೆಣ್ಮಗಳ ಹೆಸರು ಹೇಳಿದ್ರಂತ. ಆ ಹೆಣ್ಮಗಳು ಮೈಯ ಹಣ್ಣಾಗು ಹಂಗೆ ಬಾರ್ಕೋಲ್ನಿಂದ ನಾನು ಹೊಡಿಬೇಕಂತ ಹೇಳಿದ್ರಂತ. ಆ ಹೆಣ್ಮಗಳ ಕಡೆಯಿಂದ ಬಾರ್ಕೋಲ್ನಿಂದ ಹೊಡಿಸ್ಕೊಂಡು ಆಮೇಲೆ ತಮ್ಮ ಗುರುಗಳೊಳಗೆ ಪೂಜೆಗೆ ಬಾವಿಯೊಳಗೆ ನೀರು ತುಂಬಿಕೊಂಡು ಹೋಗಿದ್ರು ಅಂತ ಹೇಳಿಕಾರ ನಮಗೆಲ್ಲ ಗೊತ್ತಿದ್ದಂಥ ವಿಷಯ. ಸ್ವಲ್ಪ ಮನಸ್ಸು ವಿಕಾರ ಆಗಿದ್ದಕ್ಕೆ ತಮ್ಮ ಮನಸ್ಸನ್ನು ಮೈಲಿಗೆ ಆತು ಅಂತ ಹೇಳಿಕಾರ ಅಂಥ ಮಹಾತ್ಮರನ್ನು ತಿಳ್ಕೊಂಡಾಗ ಸ್ವಲ್ಪ ನಮ್ಮ ಮನಸ್ಸಿನೊಳಗೆ ಹೊಕ್ಕ ನಾವು ವಿಚಾರ ಮಾಡೋಣ. ನಮ್ಮ ಮನಸ್ಸು ಎಷ್ಟು ವಿಕಾರವಾಗ್ತಿರ್ತೈತಿ, ನಮ್ಮ ಮನಸ್ಸು ಎಷ್ಟು ವಿಚಿತ್ರವಾದಂಥ ಭಾವನೆಗಳಿಗೆ ಕೂಡಿರ್ತೈತಿ. ಅದಕ್ಕೆ ಅವಕಾಶ ಕೊಡೋದು ಬೇಡ. ಇಂಥ ಸತ್ಸಂಗಗಳನ್ನು ಮಾಡಿರಿ, ಸತ್ಪುರುಷರ ಕೀರ್ತನೆಗಳನ್ನು ಕೇಳರಿ. ಆದಷ್ಟು ಸತ್ಸಂಗಕ್ಕೆ ನಿಮ್ಮ ಮನಸ್ಸನ್ನು ಹಚ್ಚಿದ್ರಿಪ್ಪ ಅಂದ್ರೆ ಇಂಥ ವಿಕಾರ ಬುದ್ಧಿಗಳು ದೂರ ಆಗಿ ನಮ್ಮ ಮನಸ್ಸನ್ನು ಪವಿತ್ರವಾಗುತ್ತದೆ. ಪ್ರತಿಯೊಬ್ಬ ಪರಸ್ತ್ರೀಯಲ್ಲೂ ಸಹಿತ ನಮ್ಮ ತಾಯಿನ ಕಾಣಕ್ಕೆ ಚಾಲು ಮಾಡ್ತಾಳೆ. ಯಾವ ಹೆಣ್ಣು ಮಗಳನ್ನು ಸಹಿತ ಕೀಳಾಗಿ ಕಾಣಬೇಡ್ರಿಪ್ಪ ಅಂಥೇಳಿ ತಮ್ಮೆಲ್ಲರಲ್ಲಿಯೂ ಸಹಿತ ದೈನ್ಯ ಭಾವದಿಂದ ನಾ ಕೇಳ್ತೇನೆ ಇವತ್ತು. ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೇವು ನಿಮ್ಮಿಂದೇ, ಉದ್ಧಾರಾದೇವು ನಿಮ್ಮಿಂದೇ, ನಿಮ್ಮ ದರ್ಶನವಾದಿಂದೇ, ನಿಮ್ಮ ಪಾದಕ್ಕೆ ಬಿದ್ದಿಂದೇ, ನಿಮ್ಮ ವಾಕ್ಯವ ಕೇಳಿಂದೇ, ಸಂಶಯವೆಲ್ಲ ಅಳಿದಿಂದೇ. ಸಿದ್ಧಾರೂಢಜ್ಜನ ಕೀರ್ತಿ ಇಡೀ ಭಾರತ ದೇಶ ತುಂಬೆಲ್ಲ ಹಬ್ಬಿತ್ತು. ಸಿದ್ಧಾರೂಢರನ್ನು ಕಾಣಬೇಕಂಥೇಳಿ ಅನೇಕ ಜನ ಮಹಾತ್ಮರು, ಬಡವರು, ಬಲ್ಲಿದರು, ಶ್ರೀಮಂತರು ಎಲ್ಲರೂ ಸಹಿತ ಹುಬ್ಬಳ್ಳಿಗೆ ಬಂದ ಸಿದ್ಧಾರೂಢರ ದರ್ಶನವನ್ನು ಪಡ್ಕೊಂಡು ಕೃತಾರ್ಥರಾಗುತ್ತಿದ್ದರು. ಅವರಲ್ಲಿ ಹೋಗಿ ಅವರ ದರ್ಶನವನ್ನು ಪಡ್ಕೊಂಡು ಅವರ ದಿವ್ಯವಾಣಿಯನ್ನು ಕೇಳಿ ಅವರ ತೇಜೋಪುಂಜವಾದಂಥ ಮುಖವನ್ನು ನೋಡಿ ಆನಂದ ಪಡುತ್ತಿದ್ದರು ಅಂತ. ಸಿದ್ಧಾರೂಢ ಅಪ್ಪುಗಳನ್ನು ಎಷ್ಟು ಪ್ರೀತಿ ಮಾಡ್ತಿದ್ರು ಭಕ್ತರು, ಸಿದ್ಧಾರೂಢ ಅಪ್ಪುಗಳ ಮೇಲೆ ಎಷ್ಟು ಪ್ರೀತಿ ಇದ್ರು ಭಕ್ತರು ಅಂತ. ಹಗಲಿ ರಾತ್ರಿ ಅಲ್ಲೇ ಉಳಿದು ಸೇವೆಯನ್ನು ಮಾಡಿದರು. ಚನ್ನಮಲ್ಲಪ್ಪನ ನಾವು ಕೇಳಿದ್ದೀವಿ. ಗುರುನಾಥಾರೂಢರು ಎಂಥ ಪ್ರೀತಿಯನ್ನಿಟ್ಟಿದ್ರು ಸಿದ್ಧಾರೂಢರ ಮೇಲೆ. ಗುರುನಾಥಾರೂಢರ ಅಪ್ಪ ಉಜ್ಜನ್ನವರು ಸಿದ್ದಪ್ಪ ಎಷ್ಟು ಪ್ರೀತಿಯನ್ನು ಇಟ್ಟಿದ್ದ ಸಿದ್ಧಾರೂಢರ ಮೇಲೆ. ಕೈಲಾಸ ಮಂಟಪವನ್ನು ಕಟ್ಟಿದಂಥ ಮಿಶ್ರೀಕೋಟಿ ಬಡಿಗೆರ್ ಕಾಳಪ್ಪ ಎಷ್ಟು ಪ್ರೀತಿಯನ್ನು ಹೊಂದಿದ್ದ ಸಿದ್ಧಾರೂಢರ ಮೇಲೆ. ಶಿವಪುತ್ರಪ್ಪವರು ಎಷ್ಟು ಪ್ರೀತಿಯನ್ನು ಹೊಂದಿದ್ದರು ಸಿದ್ಧಾರೂಢರ ಮೇಲೆ. ಅಕ್ಕಲಕೋಟಿ ಶರಣಪ್ಪನವರಾಗಲಿ, ನಾಶಿಕದ ಶರಣಪ್ಪನವರಾಗಲಿ ಎಷ್ಟೊಂದು ಭಕ್ತಿಯನ್ನು ಹೊಂದಿದ್ದರು ಸಿದ್ಧಾರೂಢರ ಮೇಲೆ. ಕಲಾವತಿ ಆಯಿಯವರನ್ನಾಗಲಿ, ಗದಿಗವ್ವನ ಆಗಲಿ ಎಷ್ಟು ಪ್ರೀತಿಯನ್ನು ಮಾಡಿದ್ರು ಸಿದ್ಧಾರೂಢರ ಮೇಲೆ, ಎಂಥ ವಿಶ್ವಾಸವನ್ನಿಟ್ಟಿದ್ರು ಸಿದ್ಧಾರೂಢರ ಮೇಲಂತ. ಅಷ್ಟೆಲ್ಲ ಇದ್ರೂ ಸಹಿತ ಕೆಲವು ಮಂದಿ ಸಿದ್ಧಾರೂಢರ ಮೇಲೆ ಸಂಶಯನೂ ಮಾಡ್ತಿದ್ರು. ಕೆಲವು ಮಂದಿ ಅವ್ರನ್ನ ಪರೀಕ್ಷೆ ಮಾಡೋಕ್ಕೂ ಬಂದರು. ಹಿಂಗೆ ನಮ್ಮ ಅಜ್ಜಿಯವ್ರು ಹೇಳ್ತಿದ್ರು. ಒಂದು ವಿಚಿತ್ರವಾದ ಘಟನೆ ನಡೆದಿತ್ತು ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢರ ಮಠದಾಗ. ಇಬ್ಬರು ಗೆಳೆಯರು ಕೂಡಿ ವಿಚಾರ ಮಾಡಿದ್ರಂತ, ಸಿದ್ಧಾರೂಢನ ದೊಡ್ಡ ದೇವರನ್ನ ಮಾಡಿ ಕುಂಡ್ರಿಸಿದಾರೋ, ಇವು ಎಷ್ಟು ಶಕ್ತಿವಂತದನ್ನು ನೋಡೇ ಬಿಡೋನು ನಿಂದ್ರಂಥೇಳಿ ಇಬ್ಬರು ಮಾತಾಡಿಕೊಂಡು ಏನು ಮಾಡಿದ್ರು ಗೊತ್ತೇನ್ರಿ? ಅದ್ರಾಗ ಒಬ್ಬವ ಹೆಂಗೆ ಸಾದ ಎಲ್ಲ ಗಡ್ಡ ಮೀಸಿ ಬೋಳಿಸ್ಕೊಂಡ್ಕ್ಯಾರ, ಡೂಪ್ಲಿಕೇಟ್ ಕೂದಲ ತೊಗೊಂಡು ಬಂದು ತಲೆಗೆ ಅಂಟಿಸ್ಕೊಂಡು
ಚಂದಗೆ ಒಂದು ಸೀರೆ ಉಟ್ಕೊಂಡ ಬಸರಿದ್ದವ್ರು ಹಂಗೆ ಒಳಗೆ ಹೊಟ್ಯಾಗ ಅರಿವಿ ಇಟ್ಕೊಂಡು ಕ್ಯಾರ ಇಬ್ಬರು ಗಂಡ ಹೆಂಡತಿ ಆಗಿ ಕ್ಯಾರ ಸಿದ್ಧಾರೂಢರ ಮುಂದೆ ಬಂದುಬಿಟ್ರಂತ. ಸಿದ್ಧಾರೂಢರ ಹಂತಕ್ಕೆ ಬಂದರು, ನಮಸ್ಕಾರ ಮಾಡಿದರು, ಅಲ್ಲೇ ಕುಂತ್ರಂತ. ಸಿದ್ಧಾರೂಢರದ್ದು ಒಂದು ಸ್ವಭಾವ ಇತ್ತು, ನಮಸ್ಕಾರ ಮಾಡಿ ಹೋದ್ರಪ್ಪ ಅಂದ್ರೆ ಸುಮ್ಮನೆ ಕಳಿಸ್ಬಿಡ್ತಿದ್ರು. ಅಲ್ಲೇ ಕುಂತ್ರಪ್ಪ ಅಂದ್ರೆ ಯಾರಪ್ಪ ನೀವು, ಹೆಂಗೆ ಏನಂತ ವಿಚಾರ ಮಾಡ್ತಿದ್ರಂತ. ಸಿದ್ಧಾರೂಢರವ್ರು ಕುಂತಿದ್ದು ನೋಡಿ, ಯಾರಪ್ಪ ನೀವು, ಎಲ್ಲಿಂದ ಬಂದ್ರಿ ಏನು ಅಂತ ಸಿದ್ಧಾರೂಢ ಅಪ್ಪಗಳು ಅವ್ರನ್ನ ಕೇಳಿದಾರೆ. ಕೇಳಿಬಿಡ್ದ, ಇಲ್ರಿಪ್ಪ ನಾವು ಇಂತಿಂಥ ಊರವರು, ಬೇರೆ ಊರ ಹೆಸರು ಹೇಳಿ ಇಂಥವ್ರು ನಾವು ಅಂತ ಹೇಳಿ, ನಾನು ಹೆಂಡತಿ ಹೊಟ್ಟಿಲಿ ಅದಾಳ್ರಿಪ್ಪ, ಅವು ಗಂಡಸ ಹೊಟ್ಟಿಲಿ ಅದಾಳ್ರಿಪ್ಪ, ಅದಕ್ಕೆ ಈಕಿಗೆ ಗಂಡು ಆಕತ್ತೋ ಹೆಣ್ಣು ಆಕತ್ತೋ ನೀವ ಹೇಳ್ಬೇಕ್ರಪ್ಪ ನಮಗೆ ಅಂತ ಅಂದವ. ಅಷ್ಟು ಅನ್ಗುಡ್ದ ಸಿದ್ಧಾರೂಢ ಅಪ್ಪಗಳು ನಗಾಕತ್ರಂತ. ನೋಡಪ್ಪ, ನಿಮಗೆ ಹೆಣ್ಣು ಬೇಕಂದ್ರೆ ಹೆಣ್ಣು ಆಕತಿ, ಗಂಡು ಬೇಕಂದ್ರೆ ಗಂಡು ಆಕತಿ, ಬೇಕಂದ್ರೆ ಆಕತಿ, ಬ್ಯಾಡಂದ್ರೆ ಆಗೋದಿಲ್ಲ ನೋಡಪ್ಪ, ಹೆಂಗೆ ವಿಚಾರ ಮಾಡ್ರಿ ಅಂತ ಅಂದ್ರವ್ರು. ಅಷ್ಟು ಅನ್ಗುಡ್ದ ಮತ್ತು ಹೊಳ್ಳಿ ನಮಸ್ಕಾರ ಮಾಡಿ ಹೊರಗೆ ಬಂದಕ್ಯಾರ ಮೈಮೇಲಿನ ಸೀರೆ ತೆಗೆದಕ್ಯಾರ ಒಳಗಿನ ಗಂಡಸನ ವೇಷವನ್ನು ತೋರಿಸಿ ಮಂದ್ಯಾಗಿ ಹೇಳಕತ್ತಂತ ಏನಂದ್ರೆ, ಸಿದ್ಧಾರೂಢನ್ನ ಇಷ್ಟು ದೊಡ್ಡವನ ಮಾಡಿ ಕುಂಡ್ರಿಸಿದಾರೆ ನೀವು, ಒಳಗೆ ನಾ ಗಂಡಸದನಿ ಆದ್ರೂ ಸಹಿತ ಮ್ಯಾಲ ಒಂದಿಷ್ಟು ಅರಿವಿ ಇಟ್ಕೊಂಡು ಸೀರೆ ಉಟ್ಕೊಂಡು ಬಸರಿದ್ದವ್ರಂಗಾಗಿ ಬಂದ್ರೆ ನಿನಗೇನು ಬೇಕಾಗಿದ್ದು ಹುಟ್ಟತೈತಿ ಹೋಗಂತ ಹೇಳಿಕರ ಆಶೀರ್ವಾದ ಮಾಡಿದ. ಇವೆಂಥ ಸಿದ್ಧಾರೂಢ ಅಂಥೇಳಿ ಹೀಯಾಳ್ಸಕತ್ತ. ಹೊರಗೆ ಬಂದಕ್ಯಾರ ಅಲ್ಲಿದ್ದಂಥ ಭಕ್ತರು ಸಿದ್ಧಾರೂಢರ ಹಂತಕ್ಕೆ ಬಂದು ಹೇಳಿದ್ರಂತೆಪ್ಪ, ಮೋಸ ಮಾಡಿದ್ರವರು, ಗಂಡಸದನ ಅಂದರು. ಸಿದ್ಧಾರೂಢರು ನಗಾಕತ್ರಂತ, ಇರವಾಲ್ತು ಬಿಡ, ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ ಅಂದ್ರವ್ರು. ನೋಡು, ಒಂದು ಮಾತು ಹೇಳಿದ್ರಂತ, ಬೇಲ್ಯಾಗ ಎಷ್ಟು ಕೆಟ್ಟ ಮುಳ್ಳು ಇರ್ತಾವಲ್ಲ ಅಷ್ಟು ಚಲೋ ಹೊಲ ಬೆಳಿತೈತಿಪ್ಪ, ತಿಳ್ಕೊಬೇಕದನಂತ ಹೇಳಿದ್ರಂತ. ಎಷ್ಟು ಕೆಟ್ಟ ಮಂದಿ ನಮ್ಮನ್ನು ಕೆಟ್ಟ ಮಾಡಕ್ಕೆ ನೋಡ್ತಿರ್ತಾರಲ್ಲ ಅವರಿಂದ ನಾವು ಚಲೋನ ಹಾಕಿರ್ತೀವಪ್ಪ, ಚಿಂತೆ ಮಾಡಬೇಡ ಬಿಡ ಅಂತಂದ್ರಂತ. ಅಷ್ಟೆಲ್ಲ ಆತು. ಕೆಲವು ಮಂದಿ ಭಕ್ತರಿಗೆ ಕೆಟ್ಟ ಅನಿಸ್ತು ಪಾಪ, ಸಿದ್ಧಾರೂಢರಿಗಿನ ಎಷ್ಟು ಮಾತಾಡಿದ್ರಪ್ಪ ಇವರು ದುಷ್ಟರು ಅಂತ ಹೇಳಿಕಾರ. ಮುಂದೆ ಏನಾಯ್ತು ಗೊತ್ತೇನ್ರಿ, ಒಂದು ತಿಂಗಳು ಹೋದ ಕೂಡಲೇ ಯಾವ ಸಿದ್ಧಾರೂಢ ಅಪ್ಪಗಳ ಹಂತಕ್ಕೆ ಹೆಂಗಸಾಗಿ ಬಂದಿದ್ದಲ್ಲ ಅವಾಗ ಬರೀ ವಾಂತಿ ಆಗಕತ್ತಂತ್ರಿ. ಅಷ್ಟಕ್ಕೆ ಬಿಡಲಿಲ್ಲ, ಒಂದು ಈಟು ಒಗ್ಗರ್ನಿ ವಾಸನೆ ನೋಡಿದ್ರೆ 10 ಸರಿ ವಾಂತಿ ಮಾಡ್ತಿದ್ದಂತ. ಬರೀ ಹುಳಿ ತಿನ್ಬೇಕು ಅನ್ಸಕತ್ತಂತ, ಮಾವಿನಕಾಯಿ ತಿನ್ನಬೇಕು, ಹುಂಚಿ ಹಣ್ಣು ತಿನ್ನಬೇಕು, ಇವತ್ತಿ ತಿನ್ನಬೇಕು, ಕರಿ ಮಣ್ಣು ತಿನ್ಬೇಕಂತ ಅನ್ಸಕತ್ತಂತ. ಬರೀ ಹೆಣ್ಮಕ್ಳು ಬಸರ ಆದಾಗ ಬೈಕ್ ಹತ್ತತಾವಲ್ಲ ಹಂಗೆ ಅವನ ಪರಿಸ್ಥಿತಿ ಆಗಿಬಿಟ್ಟಿತ. 3 ತಿಂಗಳು ಹೋದ ಮೇಲೆ ಸಂಶಯ ಬರಾಕತ್ತು. ಹೋಗಿ ವೈದ್ಯರ ಕಡೆ ಚೆಕ್ ಮಾಡಿಸಿದ. ವೈದ್ಯ ಹುಚ್ಚಾದ, ನೀನು ಹೊಟ್ಟಿಲಿ ಅದಿ ಅಂತ ಹೇಳಿದವ. ನೋಡ್ರಿ, ಸಿದ್ಧಾರೂಢರನ್ನ ಪರೀಕ್ಷಾ ಮಾಡಕ್ಕೆ ಬಂದವನ ಪುಣ್ಯಾತ್ಮನ ಬಾಳಿ ಏನಾಗಿತ್ತು, ಗಂಡಸ ಬಸರಾಗಿ ಕುಂತಿದ್ದ. ಆವಾಗ ಇಬ್ಬರೂ ಕೂಡಿ ಗೊತ್ತಾತವ್ರಿಗೆ ನಾವು ಮಾಡಿದಂತಹ ತಪ್ಪು ಎಂಥದು, 6 ಮೀರಿ 3 ಏರಿ ಆರೂಢ ನೆನೆಸಿಕೊಂಡಂತಹ ಸದ್ಗುರುನಾಥನನ್ನು ಪರೀಕ್ಷೆ ಮಾಡಕ್ಕೆ ಹೋದ್ವಿ, ನಮ್ಮ ಪರಿಸ್ಥಿತಿ ಹಿಂಗಾತಂತೇಳಿದು ಮತ್ತಿಬ್ಬರು ಕೂಡ ಸಿದ್ಧಾರೂಢರ ಮಟ್ಟಕ್ಕೆ ಬಂದ್ರಂತ. ಯಪ್ಪ ನಮ್ಮನೆ ಕ್ಷಮ ಮಾಡಿರಿ, ನಮ್ಮದು ತಪ್ಪಾಗ್ಯದ, ಯಾಕಪ್ಪ ಏನಾಗೈತಿ ಅಂತ ಕೇಳಿದರು. ನಾವು ಹೊಟ್ಟಿಲಿ ಆಗೇನ್ರಿಪ್ಪ ಅಂತ ಹೇಳಿದ. ಇದ್ರೆಲ್ಲ ಭಕ್ತರು ನಗಾಕತ್ರು. ವಿಚಿತ್ರ ಆತು. ಸಿದ್ಧಾರೂಢ ಪೋಳಂದರು, ಹಂಗಂದ್ರೆ ಒಂದು ಕೆಲಸ ಮಾಡು, ಅವತ್ತು ಹೆಂಗೆ ತಯಾರಾಗಿ ಬಂದಿದ್ರಲ್ಲ ಇಬ್ಬರು ಗಂಡ ಹೆಂಡತಿ ಹಾಗೇ ಬರೀ ನನ್ನ ಅಂತ್ಯಕ್ಕಂದ್ರವ್ರು. ನಮಗೆ ಮೊದಲು ಹೆಂಗಿದ್ರಲ್ಲ ಹಂಗೆ ಆಗಿ ಬರೀಪ್ಪ ನೋಡುನು ಅಂತಂದ್ರವ್ರು. ಅಷ್ಟು ಅನ್ಗುಡ್ದ ಮತ್ತೆ ಹೋಗಿ ಮೊದಲು ಹೆಣ್ಣಾಗಿ ಬಂದಿದ್ದಿಲ್ಲ ಹಂಗೆ ಆಗಿ ಬಂದಂತ. ಆವಾಗ ಒಂದು ತೆಂಗಿನಕಾಯಿಯನ್ನು ತೊಗೊಂಡು ಸಿದ್ಧಾರೂಢ ಅಪ್ಪಗಳು ಬಯಲು ನಿರ್ಭಯಲು ಅಂತ ಹೇಳಿಕಾರ ಹೇಳಿ ಆ ಹೆಣ್ಣಿನ ರೂಪದೊಳಗಿದ್ದಂಥ ಗಂಡಸನ ಉಡಿ ಒಳಗೆ ಅದನ್ನು ತೆಂಗಿನಕಾಯಿ ಹಾಕಿ ಹೇಳಿದ್ರಂತ, 3 ದಿನ ಭಕ್ತಿಯಿಂದ ಇಲ್ಲೇ ಮಠದಾಗ ಉಳಿದು ಸೇವಾ ಮಾಡ್ರಿ ಇಬ್ಬರು ಕೂಡಿ ಗಂಡ ಹೆಂಡತಿ ಆಗಿ 3 ದಿವಸ ಬಿಟ್ಟು ಮತ್ತೆ ಹಿಂಗೆ ಆಗಿ ಬರ್ರಿ ಅಂತ ಹೇಳಿದ್ರಂತ. ಆವಾಗ ಇಬ್ಬರು ಗಂಡ ಹೆಂಡತಿ ಹಂಗೆ ಕಸ ಹೊಡೆದು ನೆಲ ಒರೆಸೋದು ಮಠದಾಗ ಇದ್ದಿದ್ದೆಲ್ಲ ಕೆಲಸ ಮಾಡಾಕತ್ರು.
3 ದಿವಸ ಆದಮೇಲೆ ಮತ್ತೆ ಶಯನ ಮಂದಿರದ ಮುಂದೆ ಸಿದ್ಧಾರೂಢ ಪೋಳು ಕುಂತಿದ್ರು. ಮತ್ತಿಬ್ಬರು ಬಂದರು. ಆವಾಗ ಹೇಳಿದ್ರು ಅವರು, ಇವತ್ತು ಹಾಕಿದ ಗುಡಿಯಾಗಿನ ಕಾಯಿ ಮತ್ತು ಅವತ್ತು ತೊಗೊಂಡು ಬರ್ರಿ ಅಂತ ಹೇಳಿಕಾರ. ಆವಾಗ ಆ ಕಾಯಿನ ಒಡಿ ಅಂತ ಹೇಳಿದ್ರಂತ ಸಿದ್ಧಾರೂಢ ಪೋಳು. ಒಡೆದ್ರಂತ ಇಬ್ಬರು ಕುಡಿಯೋದನ್ನು. ಒಡೆಯೋ ಮಠ ಅಂದ್ರೆ ಆ ತೆಂಗಿನಕಾಯ್ದೊಳಗೆ ನೀರೂ ಇಲ್ಲ, ಕೊಬ್ಬರಿನೂ ಇಲ್ಲ, ಖಾಲಿ ಸೊಟ್ಟಿತ್ತಂತ. ಅದನ್ನು ನೋಡಿ ಸಿದ್ಧಾರೂಢ ಪೋಳು ಅಂದ್ರಂತ, ನೋಡಪ್ಪ ಇದು ಹೆಂಗೆ ಖಾಲಿ ಸೊಟ್ಟೆಗೈತಲ್ಲ ಹಂಗೆ ನಿಂದು ಖಾಲಿ ಹೊಟ್ಟೆಗೈತಿ. ಯಾವಾಗಲೂ ಸಹಿತ ದುರ್ಬುದ್ಧಿಗೆ ಒಳಗಾಗಬಾರ್ದಪ್ಪ. ಯಾವಾಗಲೂ ಸಹಿತ ಮಹಾತ್ಮರ ನಿಂದನೆಯನ್ನು ಮಾಡಬಾರ್ದಪ್ಪ. ಅದಕ್ಕಾಗಿ ಇಂಥ ದುರ್ಬುದ್ಧಿಗೆ ಯಾವಾಗೂ ಮತ್ತೊಮ್ಮೆ ಒಳಗಾಗಬೇಡ್ರಿ. ಗುರು ಕೃಪಾ ಸಂಪಾದಿಸ್ಕೊಳ್ರಪ್ಪ. ಒಳ್ಳೆಯ ಮನುಷ್ಯರಾಗ್ರಿ. ಮೊದಲು ಜ್ಞಾನವಂತರಾಗ್ರಿ, ಆಮೇಲೆ ಜ್ಞಾನಿಗಳನ್ನು ಪರೀಕ್ಷೆ ಮಾಡಂಕ್ರಿ ಅಂಥೇಳಿ ಸಿದ್ಧಾರೂಢರಂದಿದ್ರಂತ. ಇದನ್ನು ನೋಡಿ ನಾವು ತಿಳ್ಕೋಬೇಕು ಏನಂತಂದ್ರೆ, ಮಹಾತ್ಮರನ್ನು ಪರೀಕ್ಷೆ ಮಾಡಿದರೆ ಏನಕ್ಕೈತಿ ಅಂತ ಹೇಳಿಕಾರ. ಅದಕ್ಕೆ ಅಂಥ ಹೊಲಸ ಬುದ್ಧಿಗೆ ನಾವು ಯಾರೂ ವಶರಾಗೋದು ಬೇಡ ಅಂಥೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಮಾತಿಗೆ ವಿರಾಮವನ್ನು ಕೊಡೋಣ.